ಬರೋ ಗೋವಿಂದರಾಜನವರು ಬಂದಿದ್ರ ಅವ್ರು ನಿನಗೆ 2,000 ರೂಪಾಯಿ ಕೊಟ್ಟು ಹೋದ್ರು. ಕೊಟ್ರ ಬಡ್ಡಿ ದುಡ್ಡು ಬಂದಾಗಾಯ್ತು. ಇನ್ಸೂರೆನ್ಸ್ ಪಾಲಿಸಿ ನೋಡಿ. ಇದನ್ನ ಯಾಕೆ ತಗೊಂಡೆ? ರೀ ತುಂಬಾ ಚೆನ್ನಾಗಿದೆ, ತಿಂಗಳಿಗೆ 2,000 ರೂಪಾಯಿ ಕಟ್ಟೋದು ಅಂತ ಆಡಿಟರ್ ಮಂಜು ಅವ್ರು ಹೇಳಿದ್ರು. ಹೇಗಿದೆ? ನಾನು ಅದನ್ನ ಬೇರೆಯವ್ರು ಕೊಡ್ಬೇಕಾಗಿತ್ತು. ನನ್ನ ದುಡ್ಡನ್ನ ನನ್ನ ಕೇಳಿದೆ, ಯಾಕೆ ತಗೊಂಡೆ? ನೀವು ಬೇರೆನಾ? ಸಪ್ತಪದಿ ತುಳಿವಾಗ ನೀವೇನ್ ಹೇಳಿದ್ರಿ? ತನವು ನಿನ್ನದು ಧನವು ನಿನ್ನದು ಅಂತ ತಾನೆ? ಯಾವ ಧನ? ಮಾಮ ಈ ನಡು ನೀ ಬಾಳ ಸುಳ್ಳು ಹೇಳ್ತಿ, ಜಗಳ ಆಡ್ತಿ, ನಿನಗ್ ಬುದ್ಧಿನೇ ಇಲ್ಲ. ಹಂಗೆ ಬುದ್ಧಿ ಇಲ್ಲ ಅಂತೀರ ನೀನ? ಮಾಮ ನಾನ್ ನಿನಗೆ ಹೇಳಿಲ್ಲ, ಅಕ್ಕಗೆ ಹೇಳಿದ್ದೆ. ನಾನ್ ಬೇಸಿದ್ದನ್ನ ತಿಂದು ನನಗೆ ಬುದ್ಧಿ ಇಲ್ಲ ಅಂತೇನೋ? ಅಯ್ಯೋ ನಾನು ನಿಮ್ಮಿಬ್ಬರಿಗೆ ಹೇಳಿಲ್ಲ, ನಾನು ಅಷ್ಟಕ್ಕೆ ನಾನೇ ಹೇಳ್ಕೊಂಡೆ. ನಿಮ್ಮಿಬ್ಬರು ನೋಡೋ ನಾ ಬಂದಲ್ಲ, ನನಗ್ ಬುದ್ಧಿ ಇಲ್ಲ, ಏನಾರ ಮಾಡ್ಕೊರಿ. ಮದುವೆ ಮುಂಚೆನೆ ಚೆನ್ನಾಗಿತ್ತು. ಈಗ ಹೆಂಡತಿ ಅನ್ನೋ ಪೋಸ್ಟ್ ಪೇಡ್ ತಗೊಂಡು ತಿಂಗಳು ಬಿಲ್ ಕಟ್ಟಬೇಕು, ಮೈಂಟೆನೆನ್ಸ್ ಮಾಡಬೇಕು. ನಾನು ಹೆಂಡ್ತಿನ ದಿನಕ್ಕೆ 50 ಸಲ ಫೋನ್ ಮಾಡ್ತಾಳೆ. ರೀ ಎಲ್ಲಿದ್ದೀರಾ? ರೀ ಏನ್ ಮಾಡ್ತಿದ್ದೀರಾ? ರೀ ಮನೆಗೆ ಯಾವ ಬರ್ತೀರಾ ಅಂತ. ಗಂಡಸರಿಗೆ ಸ್ವಾತಂತ್ರ್ಯನೇ ಇಲ್ಲ. ಮದುವೆ ಆಗದೆ ಇದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಗರ್ಲ್ ಫ್ರೆಂಡ್ ಅನ್ನೋ ಪ್ರೀಪೇಡ್ ಕನೆಕ್ಷನ್ ಇಟ್ಕೊಂಡು ಕರೆನ್ಸಿ ಖಾಲಿ ಆದ ತಕ್ಷಣ ಈಸಿ ರೀಚಾರ್ಜ್ ಮಾಡಿಸ್ಕೊಂಡು ಆರಾಮಾಗಿರ್ಬೋದಾಗಿತ್ತು. ನಾನೇನ್ರಿ ನಿಮ್ಮನ್ನ ಕಟ್ಕೊಂಡಾಗಿಂದ ಈ ನರಕ ಅನುಭವಿಸ್ತಾ ಇದೀನಿ. ನೀವು ನಾಟಕ, ಸೀರಿಯಲ್, ಸಿನಿಮಾ ಅಂತ ಹೊರಟೋಗ್ಬಿಡ್ತೀರಾ. ನಿಮ್ಗೋಸ್ಕರ ನಿಮ್ ಹೆಂಡತಿ ಒಬ್ಳು ಕಾಯ್ತಾ ಇರ್ತಾಳೆ ಅಂತ ಯೋಚನೆ ಮಾಡಿದಿರೇನ್ರಿ? ಸುಮ್ಮನೆ ನನ್ ದುಡ್ಡು ತಗೊಂಡಿತ್ತು ಅಲ್ದೆ ನನ್ನೇ ದೂರ್ತಾ ಇದೆಯಾ? ನಿಮ್ ದುಡ್ಡ? ಹಾಗಾದ್ರೆ ನಾನೇ ಹೇಳ್ತೀರಿ ನೋಡ, ಬರ್ತಾ ಬರ್ತಾ ನಿನ್ ನಾಲ್ಗೆ ಉದ್ದ ಆಗ್ತಾ ಇದೆ. ಎಲ್ರ ನಾಲ್ಗೇನೋ ಅಷ್ಟೇ ಉದ್ದ ಇರುತ್ತೆ, ಬೇಕಿದ್ರೆ ಹೋಗಿ ಡಾಕ್ಟರ್ ಕೇಳಿ. ಹಲೋ, ಚಿಕ್ಕ ಬಡಿ, ದೊಡ್ಡ ಬಡಿ, ಲಾಂಗ್ ಬಡಿ, ಶಾರ್ಟ್ ಬಡಿ, ಒಟ್ಟಾರೆ ಎವ್ರಿಬಡಿ. ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದಾ. ನೀನ್ ಪಕ್ಕದ ಮನೆಯವಳಲ್ಲ ಕಣೆ, ಇದೇ ಮನೆ ಹುಡುಗಿ. ಸಾರಿ ಅಕ್ಕ, ಅಭ್ಯಾಸ ಬಲ. ನಾನು ಇದೇ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದಾ. ವೇದ, ಈ ಹೆಡ್ಫೋನ್ ಹಾಕೊಂಡು ಓದ್ರೋದನ್ನ ಬಿಡು, ಇನ್ಮೇಲೆ ಅದ್ರ ಮನೆ ಕೆಲ್ಸಕ್ಕೆ ಹೆಲ್ಪ್ ಮಾಡು. ಅಕ್ಕ, ಮದ್ವೆ ಆದ್ಮೇಲೆ ಹಣೆ ಬರದಲ್ಲಿ ಇದ್ದಿದೆ, ಈಗಲೂ ಅದು ಸ್ವಲ್ಪ ನೆಮ್ಮದಿಯಾಗಿರೋಕ್ ಬಿಡ. ಸಾಕಾಗಿದೆ ಈ ಸಂಸಾರ. ಕೊರಳಿಗೆ ಬಿದ್ದಿರೋದು ಉರುಳು, ತಾಳಿ ಅಲ್ಲ. ಏನಾಯ್ತು ಮತ್ತೆ ನಿನ್ ಗಂಡನ ಜೊತೆ ಕಿರಿಕ್ ಮಾಡ್ಕೊಂಡಿಯಾ? ಅಕ್ಕ, ಒಂದ್ ಮ್ಯಾಟ್ರ್ ಸಿಕ್ತು ಅಂತ ಈಗ ನಿನಗೆ ತುಂಬಾ ಖುಷಿಯಾಗಿರ್ಬೇಕಲ್ಲ? ವೇದ ಸುಮ್ನಿರು, ಮದ್ವೆ ಆಗಿರೋರ್ ಕಷ್ಟ ಮಕ್ಳಿಗೇನ್ ಗೊತ್ತಾಗುತ್ತೆ? ನನ್ನ ಪತಿ ಪರಮೇಶ್ವರ ಅನ್ಕೊಂಡಿದ್ದೆ, ಆದ್ರೆ ಅವರು ಗಲಾಟೇಶ್ವರ, ನನ್ನ ಪಾಲಿನ ಶನೇಶ್ವರ. ಚೆನ್ನಾಗಿ ಬೈತಿದ್ಯಾ, ಮುಂದುವರ್ಸು. ಅಂತ ಗಂಡನ ಜೊತೆ ಸಂಸಾರ ಮಾಡೋದ್ಕಿಂತ ಬೆಟ್ಟದ ಮೇಲಿಂದ ಜಿಗ್ದು ಪ್ರಾಣ ಬಿಡೋದೇ ಒಳ್ಳೇದು ಅಂತ ಅನ್ಸ್ತಿದ್ಯಾ? ಅಕ್ಕ, ಪತಿ ಪರಮೇಶ್ವರ ಅಂತ ಗಂಡ ಸಿಗ್ಬೇಕು ಅಂದ್ರೆ ತುಂಬಾ ಪುಣ್ಯ ಮಾಡಿರ್ಬೇಕು. ನಿನ್ ತಲೆಹರಟೆ ಜಾಸ್ತಿ ಆಯ್ತು. ನಿನ್ ಪಾಡಿಗೆ ನೀನ್ ಸುಮ್ನಿರು. ನಾನಿಲ್ಲಿ ಬಂದಿರೋದು ನಿಮ್ಮ ಅಕ್ಕನ ಹತ್ರ ಮಾತಾಡೋಕೆ. ಏಯ್, ಎದ್ದೋಗೆ ಇಲ್ಲಿಂದ, ಹೋಗೆ. ಹೇಳು ಪಾರು, ನಿನ್ ಗಂಡ ಮತ್ತೆ ಕಿರಿಕ್ ಮಾಡ್ತಿದಾರಾ? ಗಂಡಸರು ನಮ್ಮನ್ನ ಕೇರೆ ಮಾಡಲ್ಲ ಕಣೆ. ನಮಗ್ ಸ್ವಾತಂತ್ರ್ಯನೇ ಇಲ್ವಾ? 10 ಪೈಸಾ ಬೇಕಂದ್ರೂ ಇವ್ರ ಹತ್ರ ಭಿಕ್ಷೆ ಬೇಡ್ಬೇಕಾ? ನಮ್ಮನೇಲೇನಮ್ಮ, ನಾನು ಅಮ್ಮ ತಾಯಿ ಆಗ್ಬಿಟ್ಟಿದ್ದೀನಿ. ಜೀತಕ್ಕೆ ಇಟ್ಕೊಂಡಿದ್ದಾರೆ ಅನ್ಕೊಂಡ್ಬಿಟ್ಟಿದ್ದಾರೆ ನಮ್ಮನ್ನ. ನನ್ ಗಂಡನ್ ಬರ್ದು ಬುದ್ಧಿ ಕಲಿಸ್ಬೇಕು. ಅದಕ್ಕೂ ಮೊದಲು ನನ್ ಗಂಡನ್ ಬುದ್ಧಿ ಕಲಿಸ್ಬೇಕು ಕಣೆ. ಆಯ್ತು, ಇಬ್ರಿಗೂ ಒಟ್ಟಿಗೆ ಬುದ್ಧಿ ಕಲಿಸೋಣ. ಅದಕ್ಕೂ ಮುಂಚೆ ಏನ್ ಮಾಡ್ಬೇಕು ಗೊತ್ತಾ? ಏನ್ ಮಾಡ್ಬೇಕು? ಗೀತೋಪದೇಶದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧನೆ ಮಾಡಿದ ಹಾಗೆ ನಾನು ನಿನಗೆ ಬೋಧನೆ ಮಾಡ್ತೀನಿ. ಬಾ, ನನ್ನ ಮುಂದೆ ಕೂತ್ಕೋ. ಎಲೇ ಪಾರ್ವತಿ, ಕೇಳುವಂತವಳಾಗು. ಹೇಳುವಂತವಳಾಗು. ಈ ಪ್ರಪಂಚ ಅನ್ನುವುದು ಮಹಿಳೆಯರಿಗೆ ಬಹಳ ಕಷ್ಟಕರವಾದುದು. ಗಂಡಂದಿರೇ ನಮಗೆ ಹಿತಶತ್ರುಗಳು. ನಾವು ಅವರನ್ನು ನಿರ್ದಯವಾಗಿ ಬಗ್ಗು ಬಳೆಯಬೇಕು. ನಾವು ಕೇಳಿದಷ್ಟು ಹಣ ಕೊಡುವಂತೆ ಅವರನ್ನು ಪಳಗಿಸಬೇಕು. ಸಂಸಾರಕ್ಕೆ ಸಾರಥಿ ಅಂತಿರುವ ವೈಶಾಲಿಯೇ, ಇದಕ್ಕೆ ನಾನೇನು ಮಾಡಬೇಕು? ಮನೆಯಲ್ಲಿ ಇದ್ದು ಇಲ್ಲದಂತೆ ಇರಬೇಕು. ತಾವರೆ ಎಲೆಯ ಮೇಲಿರುವ ನೀರಿನ ಹನಿ ಎಲೆಯ ಮೇಲೆ ಇದ್ದರೂ ಅಂಟಿಕೊಳ್ಳದೆ ಮಣಿಯಂತೆ ಚಲಿಸುತ್ತದೆ. ನಾವು ಆ ನೀರ ಹನಿಗಳಂತೆ ನಮ್ಮ ಗಂಡಂದಿರ ಜೊತೆಯಲ್ಲಿ ಇದ್ದರೆ ನಮ್ಮ ಆಸೆ ಈಡೇರುವುದು ಒತ್ತೆ. ಧನ್ಯೋಸ್ಮಿ. ಇದೇ ಖುಷಿಗೆ ನನಗೆ ಬಿಸಿ ಬಿಸಿ ಕಾಫಿ ಮಾಡಿ ಕುಡಿಸಿ ಕೃತಾರ್ಥಳಾಗು. ಏನೋ ಅದು ಹೋಲ್ಡ್ ಆನ್ ಅನ್ಕೊಂಡು ನಾನೇನ್ ಲಾರಿನ KSRTC ಬಸ್ಸ? ನೀ ಲಾರಿ ಬಸ್ ಆಗಿದ್ರಿ, ಬಾಗಿಲ್ದಾಗ ಹೊಕ್ಕಿದಿಲ್ ಬಿಡು ಮಾಮ. ಈ ಮನಿ ಒಳಗ ನಿನ್ಗೆ ಅರ್ಧ ಎಂಟ್ರಿ ಕ್ಲೋಸ್ ಆಗೈತಿ, ಅರ್ಧ ಆಕಿಗ ಅರ್ಧ ನಿನಗ. ಅಂದ್ರೆ ನೋಡಲ್ಲಿ ಹೇಳು ಮಾಮ. ಏನಾಯ್ತು? ಮಲ್ಕೊರಮ್ಮ. ಅಕ್ಕ ಈ ಕಡೆ, ನೀವು ಆ ಕಡೆ. ಹಾಗಂತ ಯಾರು ಹೇಳಿದ್ದು?
ಅಕ್ಕನ ಹೇಳಿದ್ದ ಸಾಕಪ್ಪ ಸಂಸಾರ ಯಾರ ಮದುವೆ ಆದರೂ ಗಂಡಸೂರ್ ಮದುವೆ ಆಗಬಾರ್ದು ಮನಿನ 2 ಭಾಗ ಮಾಡ್ತೀನಿ, ಒಂದು ಭಾಗದಾಗ ಅವ್ರು ಇರಲಿ, ಇನ್ನೊಂದು ಭಾಗದಾಗ ನಾ ಇರ್ತೀನಿ ಅಂತ ಅಂದ್ಲು. ಮತ್ತಿದಾರ ಅಕ್ಕ ಗಾಡಿ ಕಟ್ಟಿಸ್ತಾಳಂತ, ಅಲ್ಲಿ ತನ ಇದ ಕಾಂಪೌಂಡ್, ಇದನ್ನ ದಾಟ್ ನೀ ಏನ್ರ ಒಳಗೆ ಬಂದ್ರ ಅತಿಕ್ರಮಣ ಮಾಡ್ದಂಗಂತ. ಇದು ಬಹಳ ಅನ್ಯಾಯ ಕಣ. ಕಿಚನ್ನು ಡೈನಿಂಗ್ ಹಾಲು ನೀವು ಇಟ್ಕೊಂಡು ನನಗೊಂದು ರೂಮು, ಅದ್ರೊಳಗೊಂದು ಬಾತ್ರೂಮು ಬಿಟ್ರೆ ಈ ಅರ್ಧ ಹಾಲಲ್ಲಿ ನಾನು ಜೀವನ ಮಾಡ್ಬೇಕಾ? ಅವ್ರ ಡಿಪಾರ್ಟ್ಮೆಂಟ್ ಅವ್ರು ಇಟ್ಕೊಂಡು ಉಳಿದಿದ್ದು ನಿಂಗೆ ಕೊಟ್ಟಾರ ಮಾಮ. ಯಾಕೋ ಹೀಗೆ? ಗೊತ್ತಿಲ್ಲ, ಪ್ರಶ್ನೆ ಕೇಳ. ಯಾಕಂತಿದ್ದು? ಅಕ್ಕಗ ನೀನ್ ಕಂಡ್ರ ಆಗಲ್ಲ ಅಂತ. ಅದ್ಯಾಕೆ? ಅಕ್ಕಗ ನೀನ ಸರಿಯಾಗಿ ನೋಡ್ಕೊಳಂಗಿಲ್ಲ ಅಂತ. ಅಲ್ಲ ಮಾಮ, ಅಕ್ಕಗ ನೀ ಯಾವಾಗಾರ ಒಂದು ಮೊಳ ಮಲ್ಲಿಗೆ ಹೂ ತಂದು ಕೊಟ್ಟಿನ, ಒಂದು ಮೈಸೂರು ಪಾಕ್ ತಿನ್ಸಿನ, ಒಂದು ಪಿಕ್ಚರ್ ಕರ್ಕೊಂಡೋಗಿನ, ಹಾಳಾಗಿ ಹೋಗ್ಲಿ ನನ್ನ ಚಲೋ ನೋಡ್ಕೊಂಡಿನ. ನಿನ್ನ ಯಾಕೋ ಚೆನ್ನಾಗಿ ನೋಡ್ಕೋಬೇಕು? ಪೂಜಾರಿನ ಚಲೋ ನೋಡ್ಕೊಂಡ್ರೆ ದೇವ್ರು ಹೊರ ಕೊಡ್ತಾನಂತೆ. ನಾ ಬೇಕಾದ್ರೆ ಅಕ್ಕಗೆ ಸುಳ್ಳು ಹೇಳ್ತೇನೆ, ನಮ್ಮ ಮಾಮ ಚಲೋ ಅದಾನಂತೆ. ಓಹೋ, ಇದೆಲ್ಲ ನಿನ್ನ ಫಿಟ್ಟಿಂಗು? ಮಾಮ, ಬಾಜು ಮನಿ ವೈಶಾಲಿ ಅವ್ರ ಕೆಲಸ ನಾ ಯಾಕೆ ಮಾಡಲಿ? ಓ, ಆ ಕಡೆಯಿಂದ ಗಾಳಿ ಬೀಸಿದ್ಯೋ? ಆಯ್ತು, ಒಂದ್ ಲೋಟ ನೀರು ತಂದ್ಕೊಡ. ಕುಡಿಯಾಕೆ? ಅಲ್ಲ, ತರ್ಪಣ ಬಿಡಕ್ಕೆ. ಎಳ್ಳು ಗರ್ಬಿ ದಾಹ ಆಗ್ತಾ ಇದೆ, ನೀರು ತಗೊಂಬರೋ ಮೊಟ್ಟು ಕೊಡೆ. ನನ್ನ ಮೋಟ್ ಗೋಡಿ ಅಂತೀಯಾ? ನೀ ಮೋಟ್ ಗೋಡಿ ಬಾಜುಕ್ ನಿಂತಿ. ಸುಬ್ಬು ವಿರೋಧ ಪಕ್ಷದವ್ರ ಜೊತೆ ಮಾತೇನು? ಹೋಗ್ ಬ್ಯಾಗ್ ತಗೊಂಡ್ ಬಾ. ಹೋಗ್ ನಂಗೆ ಲೋಟ ನೀರು ತಗೊಂಬಾರ. ಸುಬ್ಬು ಮೊದ್ಲು ನನ್ನ ಬ್ಯಾಗ್ ತಗೊಂಡ್ ಬಾ. ತುಕಾರಮ್ಮ, ನೀರು. ನೀ ನೀರ್ ಅಂತಿ, ನೀ ಬ್ಯಾಗ್ ಅಂತಿ, ಯಾರ ಮಾತು ಕೇಳಿ? ನಾ ನಿಮ್ಮ ಮನೆ ಯಜಮಾನ, ಹೋಗ್ ಒಂದ್ ಲೋಟ ನೀರು ತಗೊಂಬಾರ. ಈ ಮನೆಯಲ್ಲಿ ಬೇಸಾಗ್ತಾರೋ ನಾನು, ನನ್ನ ಮಾತು ಕೇಳು. ಏನು ಬೇಡ, ನಾ ರಾಜಾ ರಾಣಿ ಆಗ್ತೀನಿ, ಯಾರಿಗೆ ಹೇಳ್ತಾರ ಅವ್ರ ಮಾತು ಕೇಳ್ತೇನೆ. ರಾಜ ರಾಣಿ, ನಾ ಈಗ ಕೇಳಿದ ಮಾತಾ ಕೇಳ್ತೇನೆ. ನಿಮ್ಮ ಬಾಡಿಗೆ ನೀವು ಇರ್ರಿ, ಆಗ ಫೋನ್ ಮಾಡ್ಕೊಂತೀರಿ, ಸಾಧ್ಯ ಆದ್ರೆ ಪತ್ರ ಬರ್ರಿ. ಹಾಯ್ ಹಲೋ, ಚಿಕ್ಕ ಬಡಿ ದೊಡ್ಡ ಬಡಿ ಲಾಂಗ್ ಬಡಿ ಶಾರ್ಟ್ ಬಡಿ ಒಟ್ಟಾರೆ ಎವ್ರಿಬಡಿ, ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ನಾನೇ ರೇಡಿಯೋ ಜಾಕಿ ಅಂತೂ ಆಗಿದ್ದೀನಿ, ಆದ್ರೆ ಇನ್ನ ರೇಡಿಯೋ ಸಿಕ್ಕಿಲ್ಲ. ನೋಡಿದ್ರಲ್ಲ, ಇರೋ ಮನೆನ 2 ಭಾಗ ಮಾಡಿದ್ರೆ ಏನಾಗತ್ತೆ ಅಂತ. ಪಾಪ ನಮ್ಮ ಪರ್ಮು ಅಂಕಲ್ಗೆ ಡ್ರೈ ಪ್ಲೇಸ್ ಸಿಕ್ಕಿದೆ, ಪಾರು ಆಂಟಿಗೆ ವೆಟ್ ಪ್ಲೇಸ್ ಸಿಕ್ಕಿದೆ. ಪ್ರಿಯ ವೀಕ್ಷಕರೇ, ಈಗ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಿಮ್ಮ ಮೊಬೈಲ್ನಲ್ಲಿ PP ಅಂತ ಟೈಪ್ ಮಾಡಿ ಸ್ಪೇಸ್ ಬಿಟ್ಟು ಹೆಲ್ಪ್ ಮಾಡೋದು ಸರಿ ಅನ್ನೋದಾದ್ರೆ ಎಸ್ ಅಂತ, ಇಲ್ಲ ಅನ್ನೋದಾದ್ರೆ ನೋ ಅಂತ ಟೈಪ್ ಮಾಡಿ 42040ಗೆ SMS ಮಾಡಿ. ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ಸುಬ್ಬು ಹೇಗಾಗಿದ್ಯೋ? ತುಂಬ ಜಾಸ್ತಿ ಆಗಿಲ್ಲಪ್ಪ. ಇರೋದಿಬ್ರೇ ಅಲ್ವೇನೋ, ಅದಕ್ಕೆ ನಿಮ್ಮ ಮಾಮನ ಪಾಲಿಂದ ಇದಕ್ಕೆ ಹಾಕಿದ್ದೀನಿ. ದಿನ ಹಿಂಗೆ ಹಾಕ್ಕೊಳಂಗಿಲ್ಲ. ಇನ್ಮೇಲೆ ಹೀಗೇನೋ, ನಿಮ್ಮ ಮಾಮನ ಹೇಗೋ ಎಸ್ದಾಯ್ತಲ್ಲ. ವಿರೋಧ ಪಕ್ಷದವ್ರ ಜೊತೆ ಮಾತಾಡಂಗಿಲ್ಲ, ಹೈಕಮಾಂಡ್ ಅವ್ರು ಬೈತಾರೆ. ನಾನಂತ ಬೈಲಿ? ಬೆಂಗಳಾಗ ಬೈಯೆಲ್ಲ ಜಾಡ್ಸ್ ಓದಿತೀನಿ. ಮಾಮ, ನಾನು ನಿಮ್ ಜೊತೆ ಮಾತಾಡಂಗಿಲ್ಲ. ಬಾ, ಎಲೆಕ್ಷನ್ ಆಯ್ತು, ಎಲ್ಲ ಆಯ್ತು, ಈಗ ಪಾರ್ಟಿ ಕಟ್ಕೊಂಡು ಏನಾಗ್ಬೇಕು? ಪಾರ್ಟಿ ಅಂದ್ಮೇಲೆ ಪಾರ್ಟಿ, ಪಕ್ಷಾಂತರ ಮಾಡೋಂಗಿದ್ರೆ ನೀನ ನಮ್ಮ ಪಾರ್ಟಿ ಬಂದು ಸೇರ್ಕೋ. ನಾನು ಯಾಕೋ ಬರ್ಲಿ, ನೀವೇ ಬಂದು ನನ್ನ ಪಾರ್ಟಿಗೆ ಸೇರ್ಕೊಡಿ. ನೋಡಿ, ನಮ್ಮ ಪಾರ್ಟಿ ಸ್ಟ್ರಾಂಗ್ ಆಗಿದೆ, ನಮ್ದು ಮೆಜಾರಿಟಿ, ನಾವು ಇಬ್ಬರಿದ್ದೀವಿ. ಇಬ್ರಲ್ಲ, 1.5, ಆ ಸುಬ್ಬ ಹಾಫ್ ಟಿಕೆಟ್. ನನಗೆ ಅವಮಾನ ಮಾಡಿದೆ, ನಾನು ಹಿಂಗ್ ಕಡೆ ಬರಂಗಿಲ್ಲ. ಆಗ ಇನ್ನೊಂದು ಸ್ವಲ್ಪ ಉಪ್ಪಿಟ್ಟಾಗ ಅವನು ಕುತ್ಕೊಂಡು ತಿಂತಾನೆ. ತಗೊಳ್ಳೋ, ಚೆನ್ನಾಗಿ ತಿನ್ನೋ. ಅಕ್ಕ, ನಾನು ದಿನ ನೀರು ಕುಡಿತೀನಿ, ಒಂದ್ಸರಿ ನೀವು ಡೈರೆಕ್ಟ್ ಬಂದಿಲ್ಲಲ್ಲ. ಅದು ನಾಟಕ ಮಾಡೋರಿಗೆ ಮಾತ್ರ ಸಾಧ್ಯ. ಅಂಕಲ್, ನಾನು ನಿಮ್ಗೋಸ್ಕರ ಅಕ್ಕಿ ರೊಟ್ಟಿ ಪುದೀನ ಚಟ್ನಿ ಮಾಡ್ಕೊಂಡು ಬಂದಿದ್ದೀನಿ. ನೀವು ಒಂದು ಕಿತ್ಕೊಂಡ್ರೆ 2 ಕೊಡ್ತೇನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಸೂಪರ್. ಅಂಕಲ್, ಇಲ್ಲಿ ನೋಡಿ. ಮೈಸೂರು ಪಾಕು, ಶಾಕು. ನನಗೊಂದು ಹಾಕು. ಅಂಕಲ್, ಇದನ್ನು ನಿಮ್ಗೋಸ್ಕರ ನನ್ನ ಕೈಯಾರೆ ಮಾಡ್ಕೊಂಡು ಬಂದಿದ್ದೀನಿ. ನಿನ್ ಕೈ ತೋರ್ಸು. ನಿನ್ನ ಕೈ ಎಷ್ಟು ಬಿಳಿಬಿಳಿಯಾಗಿದ್ಯೋ, ನೀನು ಮಾಡ್ಕೊಂಡ್ಬಂದಿರೋ ಮೈಸೂರು ಪಾಕು ಅಷ್ಟೇ ಸಿಹಿಯಾಗಿದೆ. ಅಕ್ಕ, ಎಂಥ ಪರಿಸ್ಥಿತಿ ಬಂದಕ್ಕ. ಇದು ನೋಡಿ ಹೊಲ್ದಾಗ ಕಟ್ಟಿರೋ ಬೆದರ್ ಗೊಂಬಿ ಹಂಗೆ ನಿಂತ್ಕೋಬೇಕಾತಲ್ಲಕ್ಕ. ಮೈಸೂರು ಪಾಕು ಬಹಳ ಹಗುರವಾಗಿದೆ. ನೋಡಿ, ನಳನೋ ಭೀಮನೋ ಆಗಿದೆ ಅನ್ಸುತ್ತೆ. ನಿನ್ನ ಕೈ ಹಿಡಿಯೋ ಹುಡುಗ ತುಂಬಾ ಪುಣ್ಯ ಮಾಡಿದ್ದ. ಆ ಪುಣ್ಯವಂತ ನೀವೇ ಆಗಿರ್ತಿದ್ರಿ. ಆದ್ರೆ ಏನ್ ಮಾಡೋದು, ನನ್ಗೊಂದ್ ಮಾತು ಹೇಳ್ದೆ ನೀವು ಮದ್ವೆ ಆಗ್ಬಿಟ್ರಿ. ಆ ದುಃಖ ನನ್ಗೆ ಈಗ್ಲೂ ಕಾಡ್ತಿದೆ. ಅಕ್ಕ, ನಿಂಗೆ ಲೋಟ ಒಗ್ಯಾಕತ್ರೆ ನೇಗಿ ನುಗ್ಗಿಕೆ ಹಾಕವ. ಸುಬ್ಬು, ನನ್ನ ಕೈಲಿ ಕೋಪ ತಡೆಯಕ್ ಆಗ್ತಾ ಇಲ್ಲ. ಮೈಸೂರು ಪಾಕ್ ಹೆಂಗ್ ಮಾಡ್ಯಾರ ಅಂತೇಳಿ ನೋಡ್ಕೊಂಡ್ ಬರ್ಲೇನ? ನೋಡ,
ತುಪ್ಪದ ವಾಸನೆ ಘಮ ಘಮ ಅಂತ ಬರತೈತಿ. ಹೆಂಗೆ ಮಾಡ್ಯಾರಂತೆ ಒಂದ್ಸರಿ ತಿಂದು ನೋಡಿ ಬರ್ತೀನಿ. ಸುಬ್ಬು ನೀನ್ ಆ ಪಾರ್ಟಿನೋ ಈ ಪಾರ್ಟಿನೋ? ನಿಂದ ಪಾರ್ಟಿ. ನಾಳೆ ನಂಗೆ ಮೈಸೂರು ಪಾಕ್ ಮಾಡ್ಕೊಡ್ತಿ? ನಂಗೆ ಮಾಡಕ್ ಬಂದ್ರೆ ಅಲ್ಲ. ಹೆಂಗೆ ಮಾಡ್ಯಾರ ಅಂತ ಕೇಳ್ಕೊಂಬರ್ಲೆ? ಸುಬ್ಬು ನೀ ಏನಾದ್ರೂ ಆ ಪಾರ್ಟಿಗೆ ಹೋದ್ರೆ ಅಲ್ಲೇ ಇರ್ಬೇಕಾಗತ್ತೆ. ಪರಮೇಶ್ವರ, ನನಗೆ ಟಿಫನ್ ಏನು ಮಾಡಲಿ, ಇವತ್ತು ಮಧ್ಯಾಹ್ನ ಹುಳಿ ಏನು ಮಾಡಲಿ, ಇದೇನೇ ಹೇಳಿದ್ರು ನಾನು ಪ್ರೀತಿಯಿಂದ ಮಾಡ್ಕೊಂಬರ್ತೀನಿ. ಏರ್ ಇಂಡಿಯಾ ಮಹಾರಾಜ ಅಂತಾರ, ಐ ಆಮ್ ಆಲ್ವೇಸ್ ಅಟ್ ಯುವರ್ ಸರ್ವಿಸ್. ನಾನು ಹೇಳ್ಬೇಕಾದ ಡೈಲಾಗ್ ಎಲ್ಲ ಇವ್ನು ಹೇಳ್ತಿದ್ದಾವಲ್ಲೋ. ಅಕ್ಕ, ನಾವು ರಾಜಿ ಮಾಡ್ಕೊಳ್ಳೋದ ಚಲೋ ಅನ್ಸುತ್ತೆ. ನಿಮ್ಮ ಮಾಮಗೆ ನಾಷ್ಟ ಕೊಡಂಗಿಲ್ಲ ಅಂದು ಅವ್ನು ನೋಡಿ ಇನ್ನೂ ಚಲೋದ ಸಿಗತ್ತೆ. ಎಲ್ಲಿವರೆಗೂ ಕೊಡ್ತಾಳೋ? ಅಕ್ಕಿ ರೊಟ್ಟಿ ಇರೋ ತನಕ, ಅನ್ನ ಸಾರು ಕೊನೆ ತನಕ. ಕರೆಕ್ಟಾಗಿ ಹೇಳಿದೆ ಪಾರು. ಇದೆಲ್ಲ ಎಷ್ಟು ದಿನ ನಡೆಯುತ್ತೋ ನಾವು ನೋಡೇ ಬಿಡೋಣ. ಅಕ್ಕ, ವೈಶಾಲಿಯವ್ರಿಗೆ ಉಪ್ಪಿಟ್ಟು ಕೊಡೆ. ಉಪ್ಪಿಟ್ಟ ನಾನು ಮಾಡಿ ಬೇಡ ಅಂತ ಬಿಟ್ಟು ಬಂದೆ. ಬೇಗ ಆಗೋ ತಿಂಡಿ ಅಂದ್ರೆ ಇದೊಂದೇ ತಾನೇ? ಬೇಜಾರಾಗೋ ತಿಂಡಿ ಇದೆ ಕಣೆ. ನಿನ್ನ ಮನೆ ಇಬ್ಬಾಗ ಆಗಿದೆ ಅಂತ ಗೊತ್ತಾಗಿತ್ತು ಕಣ, ಆದರೆ ಈ ಹಂತಕ್ಕೆ ತಲುಪಿರುತ್ತೆ ಅಂತ ಗೊತ್ತಿರಲಿಲ್ಲ. ಈಗ ನಾನು ಕವಲೊಡೆದ ದಾರಿ ಮೇಲೆ ನಿಂತಿದ್ದೀನಪ್ಪ. ಎಡಕ್ಕೆ ಬರಬೇಕು, ಬಲಕ್ಕೆ ಬರಬೇಕು. ರೀ ಗುಂಡಣ್ಣ, ನಿಮ್ಮ ಹೆಂಡತಿ ಎಲ್ಲಿ ಬಂದಿದ್ದಾಳೋ ನೀವು ಆ ಕಡೆಗೆ ಬರಬೇಕು. ಹೌದಾ? ಹೌದು ರೀ, ನಾನ್ ಬೇಕು ಅಂದ್ರೆ ಈ ಕಡೆ ಬನ್ನಿ, ನಿಮ್ ಮಿತ್ರ ಬೇಕು ಅಂದ್ರೆ ಆ ಕಡೆ ಹೋಗಿ. ಇದೊಳ್ಳೆ ಇಕ್ಕಟ್ಟಿನ ಪರಿಸ್ಥಿತಿ ಸಿಕ್ಕಾಕೊಂಡ್ಬಿಟ್ನಲ್ಲಪ್ಪ. ಊಟ ರೀ, ಗಂಡಸರು ಯಾವಾಗಲೂ ಗಂಡಸರಿಗೆ ಸಪೋರ್ಟ್ ಮಾಡಬೇಕು. ನಮ್ಮಲ್ಲಿ ಒಗ್ಗಟ್ಟಿರಬೇಕು. ನೋಡ, ನಾನೇ ಬೇರೆ ಪಾರ್ಟಿ, ಅವರೇ ಬೇರೆ ಪಾರ್ಟಿ. ನೀನೇನಾದ್ರು ಸಪೋರ್ಟ್ ಮಾಡಿದ್ರೆ ಈ ನಿನ್ನ ಪರಮ ಮಿತ್ರನ ಪರ್ಮನೆಂಟ್ ಆಗಿ ಕಳ್ಕೊಂಡ್ಬಿಡ್ತೀಯ. ನೀವೇನಾರು ಆ ಕಡೆ ಹೋದ್ರೆ ದೇವ್ರಾಣೆ ನಾನು ನಿಮಗೆ ಸಿಗಲ್ಲ. ಯಾರು ಬೇಕೋ ನೀವೇ ಡಿಸೈಡ್ ಮಾಡಿ ಗುಂಡಣ್ಣ. ದಯವಿಟ್ಟು ಕೈ ಮುಗಿದು ಬೇಡ್ಕೊಳ್ತೀನಮ್ಮ, ಎಷ್ಟಿಡೋದು ಮಾತ್ರ ಕರಿಬೇಡ. ಆಮೇಲೆ ತಾಳಿ ಕಟ್ಟಿದ ಗಂಡನ ಯಾವ ಜಟಿ ಸಣ್ಣ ಅಂತ ಕರೆದಂಗಿರುತ್ತೆ. ನೀವ್ ಈ ಕಡೆ ಬರೋವರೆಗೂ ನಾನು ನಿಮ್ಮನ್ನ ಗುಂಡಣ್ಣ ಅಂತಾನೆ ಕರಿತಿರ್ತೀನಿ. ಗುಂಡಣ್ಣ ಈ ಕಡೆ ಬರ್ತೀರಾ ಗುಂಡಣ್ಣ, ಆ ಕಡೆ ಹೋಗ್ತೀರಾ ಗುಂಡಣ್ಣ. ಸಾಕು, ನೀನೇ ಬೇಕು. ಪಾಪಿ, ಕಡು ಪಾಪಿ. ಗುಂಡಣ್ಣ ಅವ್ರೆ, ಯಾರೇನಂದ್ರು ತಲೆ ಕೆಡಿಸ್ಕೋಬೇಡಿ. ಈಗ ನನಗೆ ವಿಚ್ಛೇದನ ಬೇಕಂದ್ರೆ ಎಷ್ಟು ದಿನ ಕೊಡಿಸ್ತೀರಾ? ಅತಿ ಪರಮೇಶ್ವರ, ಯಾರೇನೇ ಹೇಳಿದ್ರು ನೀವು ತಲೆ ಕೆಡ್ಸ್ಕೊಬೇಡಿ. ಪಾರ್ವತಿಯವರೇ, ವಿಚ್ಛೇದನ ಅನ್ನೋದು ಬೇಕು ಅಂದ್ರೆ ಅಷ್ಟು ಬೇಗ ಸಿಗೋದಿಲ್ಲ. ಅದಕ್ಕೆ ಸ್ಟ್ರಾಂಗ್ ಆದ ಕಾರಣಗಳು ಬೇಕು. ಆ ಥರ ಸಿಗೋ ಆಗಿದ್ರೆ ಇಷ್ಟೊತ್ತಾಗಲೇ ಎಲ್ಲ ಗಂಡಸರು ಹೋಲ್ಸೇಲ್ ಆಗಿ ವಿಚ್ಛೇದನ ತಗೊಂಡ್ಬಿಡ್ತಾ ಇದ್ರು. ನಾನು ತಾನೇ ಇಷ್ಟು ದಿನ ಇವ್ರ ಜೊತೆ ಯಾಕೆ ಹೇಗಬೇಕಾಗಿತ್ತು? ಅದಕ್ಕೆಲ್ಲ ಕಾನೂನು ಕಟ್ಟಳೆಗಳಿವೆ. ಅದನ್ನೆಲ್ಲ ದಾಟಿ ಬರೋಷ್ಟರಲ್ಲಿ 2 ಮಕ್ಕಳಾಗಿರುತ್ತೆ. ನೋಡಿ ಪಾರ್ವತಿಯವರೇ, ನೀವು ವಿಚ್ಛೇದನ ಕೊಟ್ಟೆ ಅಂತ ಇಟ್ಕೊಳ್ಳಿ. ತಾಳಿ ದಾರನ ಕಿತ್ತು ಬಿಸಾಡೋದ್ಮೇಲೆ ಸಂಸಾರಕ್ಕೆ ಏನು ಆಧಾರ? ಆರಾಮಾಗಿರುತ್ತೆ ಪಾರು, ಏನು ಯೋಚನೆ ಮಾಡ್ಬೇಡ. ಹೆಣ್ಮಕ್ಳು ಹೊರಗಡೆ ಹೋದ್ರೆ ಕೆಲ್ಸ ಬಾ 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 ಅಂತ ಕೈ ಬೀಸಿ ಕರೆಯುತ್ತೆ. ಗುಂಡಣ್ಣ ನಂಗೊಂದು ಕೆಲಸ ಕೊಡ್ಸಿ. ಹೇಳಿದ್ನಲ್ಲ, ಕೊಡಿಸ್ತಾಳೆ. ಕೆಲಸ ಹುಡುಕಿ ಸ್ವತಂತ್ರವಾಗಿರಿ. 2 ವರ್ಷ ನೀವಿಬ್ರು ಬೇರೆ ಬೇರೆ ಇದ್ರೆ ವಿಚ್ಛೇದನ ತಾನೇ ಸಿಕ್ಬಿಡುತ್ತೆ. ಅಂದ್ರೆ ಇನ್ನೂ 2 ವರ್ಷ ಹೀಗೆ ಇರ್ಬೇಕಾ? ಯೋಚನೆ ಮಾಡ್ಬೇಡ ಪಾರು, ನಾಳೆ ನಿಮ್ಗೊಂದು ಕೆಲಸ ಹುಡ್ಕೋಣ. ದುಡಿಯೋ ಹೆಂಡ್ತಿನ್ ಕಂಡ್ರೆ ಗಂಡ ಹೆದರ್ತಾನೆ. ಕೊಟ್ಲಾರಿ, ನಿನ್ನ ಉಪದೇಶ ಮುಗ್ದಿದ್ರೆ ಈ ಕಡೆ ಬರಬಹುದು. ನೀನು ಹ್ಞೂ ಅಂದರೆ ಸಂತಾಪ ಸೂಚಿಸಿ ಬಂದ್ಬಿಡ್ತೀನಮ್ಮ. ಯಾಕೆ? ಪಾಪ, ಹೆಂಡತಿ ಕಳ್ಕೊಂಡ, ಮನೆ ಕಳ್ಕೊಂಡ, ಸಂತೋಷ ಕಳ್ಕೊಂಡ, ಸಂತಾಪ ಸೂಚಿಸಕ್ಕೆ ಜನರೇ ಇಲ್ಲ. ಪಾಪ, ತಲೆ ಸೋರಿ ಕಣ್ಣೀರು ಒರೆಸಿ ಬಂದ್ಬಿಡ್ತೀನಮ್ಮ. ಹೋಗಿ ಬೇಗ ಬಂದ್ಬಿಡಿ. ಅವ್ರ ತಲೆ ಸೌರ್ತಾ ನೀವೇನಾದ್ರು ಕಣ್ಣೀರು ಹಾಕ್ತಾ ಕೂತ್ಕೊಂಡ್ರೆ ನಿಮ್ಮ ಕಣ್ಣೀರು ಒರ್ಸಕ್ಕೆ ನಾನಂತೂ ಬರೋದಿಲ್ಲ. ಪರಮ, ನಿನಗೆ ಈ ಪರಿಸ್ಥಿತಿ ಬರಬಾರ್ದಾಗಿತ್ತು ಕಣ. ಸಾಕಿದ ನಾಯಿನ ಬೀದಿಗೆ ತಳ್ಳಿದ್ರೆ ಸುತ್ತೋಗ್ಬಿಡ್ತಂತೆ ಕಣ. ಯಾಕೆ? ಬೀದಿನೆಗಳ ಹತ್ರ ಸೇರಿಸಲ್ಲಪ್ಪ. ಸಾಕಿದ ನಾಯಿಗೆ ಜಗಳ ಮಾಡೋದಕ್ಕೆ ಬರಲ್ಲ. ನೋಡು ಪರಮ, ನನ್ನ ಕೈಲಿ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಮಾಡ್ತೀನಿ ಕಣ. ಈಗ ಡೈವರ್ಸ್ ಕೊಡ್ಸು ಅಂತ ಕೇಳಿದ್ರು. ಕೇಸ್ ತಗೊಂಡ್ರು ಕೂಡ ನೀನು ಮುಪ್ಪು ಬರೋ ತನಕ ಡೇಟ್ ಮುಂದಕ್ಕೆ ಹಾಕಿಸ್ತೀನಿ ಕಣ. ಥ್ಯಾಂಕ್ ಯು ಬಾಬಾ. ಬೆಳದಿಂಗಳ ಚೆಲುವೆ ಮನವಿಗೆ ಸೋತೆನು ಬಂದೆನು ನಾ. ನೋಡಿದ್ದೇನೆ ಪಾರು, ಗಂಡ ನನ್ನ ಪಾರ್ಟಿ ಸೇರ್ತಿದ್ದ ಹಾಗೆ ಹೆಂಡತಿನೂ ನನ್ನ ಪಾರ್ಟಿ ಸೇರ್ಕೊಂಡ್ಬಿಟ್ಲು. ನೋಡಿಮ್ಮ, ಇವ್ರದಕ್ಕೆ ಒಳ್ಳೆ ಜನ ಅಂತ ನೀವು ಹೇಳ್ತಾವ್. ನಮ್ದಕ್ಕೆ ದುಕಾನದಲ್ಲಿ ಕಾಮ್ ಜಾಸ್ತಿ ಇರ್ತದೆ. ತುಂಬಾ ಕಷ್ಟಪಟ್ಟು ಕೆಲಸ ಮಾಡಬೇಕು. ದಡ್ಕ ಬಡ್ಕ ಅಂತ ಸಾಮಾನು ಜಜ್ಬೇಕು. ಮನೆಯಲ್ಲಿ ಪಾತ್ರೆಗಳನ್ನ ದಡ್ಕ ಬಡ್ಕ ದಡ್ಕ ಬಡ್ಕ ಅಂತಾನೆ ಇರ್ತಾಳೆ. ಸದ್ಯಕ್ಕೆ ಹೇಳ್ಕೊಂಡ್ ಕೆಲಸ ಬೇಕು. ಪೂಜಾರಿ ಜೊತೆ ಬೈಸ್ಕೊಂಡಿರೋದ್ಕಿಂತ ದೇವಸ್ಥಾನ ಬಾಗ್ಲಲ್ಲಿ ಭಿಕ್ಷೆ ಬಿಡೋದೇ ವಾಸಿ. ಸಂಬಳ ಎಷ್ಟು? 2,000 ರೂಪಾಯಿ. ಫಸ್ಟ್ ಯಾವ ತಾರೀಕು ಇರುತ್ತೋ ಸಂಬಳ ಆವತ್ತೆ. ಭಯ್ಯ, ಫಸ್ಟ್ ಬರೋದೇ 1ನೇ ತಾರೀಕು. ಅಷ್ಟೇ ಅಲ್ಲ ಅಮ್ಮ, ಸೈಕಲ್ಗೆ ಲಿಜಾಕು ಸಾಮಾನ ತಂದ್ರೆ ಅದಕ್ಕೂ ಕಮಿಷನ್ ಕೊಡ್ತಾವ್. ಬೇಕಾದಷ್ಟಾಯ್ತು. ಆರಾಮಾಗಿರುಪ್ಪಾರು, ದುಡ್ಡು ಜೋಡಿಸ್ಬೋದು. ನಾನು ಬರ್ತೀನಿ ಭಯ್ಯ. ಆಯ್ತು, ನೀವು ಹೋಗಿ ಬನ್ನಿ. ಓ ಅಮ್ಮ, ನೀವಿಗೆ ಕನ್ಸು ಕಾಣ್ತಾ ಕೂತ್ರೆ ಆಗಕ್ಕಿಲ್ಲ. ತಗೊಳ್ಳಿ ಇದನ್ನ. ಅಲ್ಲಿ ಸಾಮಾನ್ಯ ಕಾಣ್ತದಲ್ಲ, ಅದನ್ನ ದಡ್ಕ ಬಡ್ಕ ಜಜ್ಜಿ ತೂಕಕ್ಕೆ ಹಾಕಿ.
ಇನ್ನೂ ಬರ್ಲಿಲ್ಲಲ್ಲ. ಎಲ್ಲಿ ಹೋಗಿದ್ದಾಳ? ಹೊಸ ಕೆಲಸ ಸಿಕ್ಕತ್ತಂತೆ, ಕೈ ತುಂಬ ಪಗಾರ ಅಂತೆ. ಅದ್ಯಾವ್ದಪ್ಪ ಕೆಲಸ? ಆಫೀಸ್ ಕೆಲಸ. ಅವರ ಕಾರ್ನ ಕರ್ಕೊಂಬಂದು ಕಾರ್ನ ಬಿಡ್ತಾರಂತೆ. ಏನೋ ಸುಬ್ಬ, ನಿಮ್ಮ ಅಕ್ಕನ ಮುಖ ನೋಡಿದ್ರೆ ಕಾರಲ್ಲಿ ಬಂದವ್ರ ಥರ ಇಲ್ಲ, ನಡ್ಕೊಂಡು ಬಂದವ್ರ ಥರ ಇದೆ. ಎಲ್ಲಿ ಕೆಲ್ಸಕ್ಕೆ ಹೋಯ್ದಾಗ? ಆ ವೈಶಾಲಿ ಯಾವ್ದೋ ಗುಜ್ರಿ ಅಂಗಡಿಯಲ್ಲಿ ಕೆಲಸ ಕೊಡ್ಸಿದ್ಲು ಕಣ. ಸುಬ್ಬು, ತುಂಬಾ ಸುಸ್ತಾಗ್ತಾ ಇದೆ. ನಾಳೆಯಿಂದ ನಾನು ಅಲ್ಲಿಗೆ ಹೋಗ್ಬಾರ್ದು ಅಂತ ತೀರ್ಮಾನ ತಗೊಂಡಿದ್ದೀನಿ. ಅಲ್ಲಕ್ಕ, ನೀನೇ ಹೆಂಗಂದ್ರೆ ಹೆಂಗಕ್ಕ? ನಮ್ಮ ಸಂಸಾರ ಹೆಂಗ್ ನಡಿಬೇಕಕ್ಕ? ಅದಕ್ಕೆ ಹೇಳೋದು, ಮನೇಲಿ ಗಂಡ ಅಂತ ಒಬ್ಬ ಇರ್ಬೇಕು. ಪಾರು ಪಾರು ಭಯ್ಯ ಫೋನ್ ಮಾಡಿದ್ರು ಕಣೆ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀಯ ಅಂತ. ನನ್ನ ಕೈಲಾಗಲ್ಲಮ್ಮ. ಯಾಕೆ? ನೋಡಿ ನನ್ನ ಮುಖ ಹೇಗಾಗಿದೆ ಅಂತ. ತುಂಬಾ ಸುಸ್ತಾಗಿದೆ, ನನ್ನ ಬೆನ್ನೆಲ್ಲ ಬಿದ್ದು ಹೋಗಿದೆ. ನಾಳೆಯಿಂದ ನನ್ನ ಕೈಲ ಕೆಲಸ ಮಾಡಕ್ಕಾಗಲ್ಲಮ್ಮ. ಮತ್ತೇನ್ ಮಾಡ್ತೀಯಾ? ಜಗಳ ಏನೋ ಶುರು ಮಾಡಿದ್ದಾಯ್ತು. ಅವ್ರು ಬೇರೆ, ನಾನ್ ಬೇರೆ. ಇದನ್ನ ಹೇಗ್ ಸುಧಾರಿಸೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಜಗಳ ಶುರು ಮಾಡಿದವಳಿಗೆ ಮುಗ್ಸೋದ್ ಗೊತ್ತಿಲ್ವಾ? ಅಷ್ಟೇ. ಬರಮ್ಮ, ಹೇಳು ಮಾಮ. ಇದು ಯಾಕೆ ಹಿಂಗೆ ಕೂತಿದ್ಯೋ ಮಂಕುರಮ್ಮ? ಏನು ಮಾಡಲಿ ಮಾಮ, ಅಕ್ಕಗ ಆರಾಮಿಲ್ಲ. ಸುಸ್ತು, ಕೈಕಾಲು ನೋವು, ತಲೆ ನೋವು ಅಂತಿದ್ಲು. ಡಾಕ್ಟ್ರ್ ಅಂದ್ರೆ ಹಂದಿ ಜ್ವರ. ನಾನು ಒಂದ್ಸಲ ಅವಳು ನೋಡ್ಬೇಕಲ್ಲೋ. ಅದೇಂಗೆ ಆಕತಿ ಮಾಮ? ನಿನ್ನ ಮನಿನ ಬೇರೆ, ನಮ್ಮ ಮನಿನ ಬೇರೆ. ನೀ ನಮ್ಮ ಮನೆಯೊಳಗೆ ಕಾಲು ಇಟ್ರೆ ಆಕಗ ಜ್ವರ ಇನ್ನೂ ಹೆಚ್ಚಾಕತಿ. ಅದು ನಿಮ್ಮಲ್ಲಿ ರೂಪಾದ ಬಳಿಕ ಆರ ಮಾಡು, ಮನ ನಿಮ್ಮಲ್ಲಿ ರೂಪಾದ ಬಳಿಕ ಆರ ನೆನೆವೆ, ಪ್ರಾಣ ನಿಮ್ಮಲ್ಲಿ ರೂಪಾದ ಬಳಿಕ ಆರ ನೆನೆವೆ, ಅರಿವು ನಿಮ್ಮಲ್ಲಿ ಸ್ವಯವಾದ ಬಳಿಕ ಆರ ನರಿವೆ. ವೇದವ್ರ ಚಕ್ಲಿ ತಂದಿರಿ? ಹೌದು, ಪತಿ ಪರಮೇಶ್ವರ್ಗೆ. ನಮಗೂ ಕೊಡ್ರಲ್ಲ. ಕೊಡ್ತೀನಿ, ಆದ್ರೆ ಈ ಹಗ್ಗ ದಾಟ್ ಬಂದ್ರೆ ಮಾತ್ರ. ನೀವು ಹ್ಞೂ ಅಂದ್ರೇನ್ರಿ, ಚೈನಾ ಗಾಡಿನ ಹಾರ್ತೀನಿ ಅಂತದ್ರಾಗ ಈ ದಾರ ದಾಟಿ ಬರಂಗಿಲ್ಲ. ನೀನೇನಾದ್ರೂ ಈ ಹಗ್ಗ ದಾಟ್ ಬಂದ್ರೆ ತೆಗೆದು ತಾಟ್ಬಿಡ್ತೀನಿ. ಚಕ್ಲಿ ತಂದೇನಮ್ಮ? ಪತಿ ಪರಮೇಶ್ವರ್ಗೆ ಪರಮವೀರ ಚಕ್ರ. ಯಾಕೆ ತುಂಬಾ ಡಲ್ ಆಗಿದ್ದೀರಾ? ನನ್ನ ಹೆಂಡತಿ ಪಾರುಗೆ ಹಂದಿ ಜ್ವರ ಅಂತೆ. ಮೊದಲು ಚಕ್ಲಿ ತಿನ್ನಿ, ಆಮೇಲೆ ಮಾತಾಡೋಣ. ನಾನು ಒಂದೇ ಒಂದ್ಸಲ ಅವಳ ಹಣೆ ಮುಟ್ಟಿ ಬರ್ಬೇಕಲ್ಲ. ಅದು ಸಾಧ್ಯನೇ ಇಲ್ಲ. ಹಂದಿ ಜ್ವರ ಬಂದಿರೋರ್ನ ಮುಟ್ಟಬಾರ್ದು, ಶೇಕ್ ಹ್ಯಾಂಡ್ ಕೊಡಬಾರ್ದು. ಒಂದ್ ಕೈ ಉದ್ದದಷ್ಟು ದೂರದಲ್ಲಿ ನಿಂತ್ಕೊಂಡು ಮಾತಾಡ್ಬೇಕು. ವೇದವ್ರ, ಈ ವಿಷಯನ ನಂಗೆ ಗೊತ್ತಿರ್ಲಿಲ್ಲಲ್ರಿ. ಹೋಗಿ ನಿಮ್ಮ ಅಕ್ಕನ್ಗೆ ಹೇಳೋ. ಏನಂತ ಹೇಳಿ? ಹಂದಿ ಜ್ವರ ಬಂದಾಗ ಚೆನ್ನಾಗಿ ನಿದ್ದೆ ಮಾಡಬೇಕು, ನೀರು ಜಾಸ್ತಿ ಕುಡಿಬೇಕು, ಕೆಮ್ಮುವಾಗ ಸೀನುವಾಗ ಕರ್ಚಿಫ್ನ ಮುಖಕ್ಕೆ ಅಡ್ಡ ಇಟ್ಕೋಬೇಕು ಅಂತ ಹೇಳು. ನೀವು ಇಲ್ಲೇ ರೀ, ನಾ ಹೇಳಿ ಬಂದ್ಬಿಡ್ತೇನೆ. ನಾನು ಹೋಗ್ತೀನಿ, ನೀನು ಹೇಳ್ಕೊ. FM ತಲೆಯಲ್ಲಿ ಎಷ್ಟೆಲ್ಲ ವಿಷಯ ಇಟ್ಕೊಂಡಿದ್ಯಮ್ಮ. ಥ್ಯಾಂಕ್ ಯು. ಈಗಲಾದ್ರೂ ಈ ಚಕ್ಲಿ ತಿಂತೀರಾ? ನಾನು ನಿಮಗೋಸ್ಕರ ಪ್ರೀತಿಯಿಂದ ನನ್ನ ಕೈಯಾರ ಮಾಡ್ಕೊಂಡ್ ಬಂದಿದ್ದೀನಿ. ತಿನ್ ನೋಡಿ, ಕರ್ರಮ್ ಕರ್ರಮ್ ಅನ್ನತ್ತೆ. ನನ್ನ ಪಾರು ಅಲ್ಲಿ ಉಪವಾಸ ಮಲಗಿರಬೇಕಾದ್ರೆ ನಾನು ಹೇಗೆ ತಾನೇ ಈ ಚಕ್ಲಿನ ತಿನ್ಲಿ? ನನ್ನ ಮನಸ್ಸೆಲ್ಲ ಅಲ್ಲಿದೆ, ಮೈ ಮಾತ್ರ ಇಲ್ಲಿ. ನನ್ನ ಪಾರುನೇ ನನ್ನ ಬಾಳಿನ ಚಕ್ಲಿ. ರಾಜಿಗೆ ಏನ್ ಪ್ಲಾನ್ ಮಾಡಿದೀಯಾ? ಕಷಾಯ ಅಂದ್ರೆ ಇದು ಮಲೆನಾಡ ಕಷಾಯ. ಈ ಕಷಾಯ ಕುಡಿದ್ರೆ ಮೊದಲು ಜ್ವರ ಬರುತ್ತೆ, ಆಮೇಲೆ ತಲೆನೋವು, ಆಮೇಲೆ ನೆಗಡಿ. ಜ್ವರ ಬಂದಾಗ ನಿನ್ನ ಗಂಡ ಓಡೋಡ್ ಬರ್ತಾನೆ, ಪಾರು ನನ್ನ ಸೇವೆ ಮಾಡು ಅಂತ ಬೇಡ್ಕೋತಾನೆ. ಆಗ ನೀನು ನಿನ್ನ ಗಂಡನ ಸೇವೆ ಮಾಡು, ಒಂದಾಗು. ಏನು ತೊಂದರೆ ಇಲ್ಲ ತಾನೆ? ಏನು ತೊಂದರೆ ಇಲ್ಲ. ಸುಬ್ಬು, ಏನಕ್ಕ? ಈ ಕಷಾಯನ ನಿಮ್ಮ ಬಾವನ್ ಜ್ಯೂಸ್ನಲ್ಲಿ ಹಾಕ್ಕೊಡು. ಮಾಮ, ಏನಾಯ್ತು ಕರಮ್ಮ? ನಿನ್ನ ಸಲ ಜ್ಯೂಸ್ ಮಾಡ್ಕೊಂಬಂದೇನಿ, ಕುಡಿ. ಕರೆನ್ಸಿ ರೀಚಾರ್ಜ್ ಮಾಡ್ಸಕ್ಕೆ ಮುಂಚೆನೆ ಕಂಪ್ನಿಯವರೇ ಫ್ರೀಯಾಗಿ ರೀಚಾರ್ಜ್ ಮಾಡಿದಾಗ ಆಯ್ತು. ನಾನೇ ಜ್ಯೂಸ್ ಕೇಳಬೇಕು ಅಂತಿದ್ದೆ, ಅಷ್ಟರಲ್ಲಿ ನೀನೇ ತಂದೆ. ಥ್ಯಾಂಕ್ ಯು ಮಂಕುರಾಮ. ಏನು ಹಾಕ್ಕೊಟ್ಟಿಲ್ಲ? ವಿಷ ಬೆಳೆಸ್ಕೊಟ್ಬಿಟ್ಟೇನೋ. ಜ್ಯೂಸ್ ವಿಷ ಬೆಳೆಸ್ಕೊಟ್ಬಿಟ್ಟಿದ್ದಾರೆ ಕಣ. ಇದೆಲ್ಲ ನಿಂದೆ ಕಿತಾಪತಿ. ಏನ್ ಮಾಡಿದೆ ಹೇಳ? ನಾನೇನು ಮಾಡಿಲ್ಲ ರೀ, ಮಲ್ನಾಡ್ ಕಷಾಯ ಪುಡಿ ತಂದು ಕೊಟ್ಟೆ ಅಷ್ಟೇ. ನನಗೇನೋ ಆಗ್ಬಾರದು ಆಗ್ಬಿಟ್ಟಿದೆ. ಹೋಗು, ನೀರು ತಗೊಂಡು ಹೋಗು. ದಯವಿಟ್ಟು ನನ್ನ ಕ್ಷಮಿಸ್ರಿ, ಇದು ನನ್ನಿಂದ ತಪ್ಪು. ಈ ಸೈಡ್ ಬಂದ್ಬಿಡಿ, ಉಪಚಾರ ಮಾಡ್ತೀನಿ. ಬೇಡ, ನೀನೇ ಬೇರೆ ನಾನೇ ಬೇರೆ ಆದ್ಮೇಲೆ ನಿನ್ನ ಕೈಯಿಂದ ಉಪಚಾರ ಸಾಧ್ಯನೇ ಇಲ್ಲ. ಮೊದಲೇ ನಿಂಗೆ ಹಂದಿ ಜ್ವರ ಬೇರೆ ಇದೆ. ನನಗೆ ಹಂದಿ ಜ್ವರನ? ಇಲ್ಲ ರೀ, ಹಂದಿ ಜ್ವರ ಇಲ್ವಾ? ಇಲ್ಲ. ಈ ವೈಶಾಲಿ ಮಾತು ಕಟ್ಕೊಂಡು ಹಾಳಾಗಿ ಹೋದೆ. ಅಕ್ಕ, ನೀರು. ಪಾರು, ನೀನು ನೀರು ಕುಡಿಸಿದ್ಮೇಲೆ ಸ್ವಲ್ಪ ಸಮಾಧಾನ ಆಗ್ತಾ ಇದೆ ಕಣೆ. ನಿಜ ಹೇಳೆ,
ನೀನು ನನಗೆ ಏನು ಕುಡಿಸ್ದೆ? ರೀ ಈ ವೈಶಾಲಿ ಹೇಳಿದ್ಲು ಅಂತ ಜ್ಯೂಸ್ ಅಲ್ಲಿ ಕಷಾಯ ಪುಡಿ ಹಾಕೊಟ್ಟೆ ರೀ. ನಿಮ್ಗೆ ಜ್ವರ ಬಂದ್ರೆ ನಿಮ್ ಸೇವೆ ಮಾಡ್ಬೇಕನ್ನೋ ಆಸೆಗಷ್ಟೇ. ಅದು ನೀನು ವಿಷ ಕೊಟ್ಟಿದ್ರು ನಾನು ಅದನ್ನ ಘಟ 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 ಅಂತ ಕುಡಿತಾ ಇದ್ದೆ ಕಣೆ. ರೀ ಹಾಗೆಲ್ಲ ಹೇಳ್ಬೇಡ್ರಿ, ನೀವು ನನಗ್ ಬೇಕು. ಇನ್ನೊಂದ್ಸಾರಿ ಈ ರೀತಿ ತಪ್ಪೆಲ್ಲ ಮಾಡಲ್ಲ ರೀ. ಏಯ್ ವೈಶಾಲಿ, ನೀನು ಸಾಕು, ನಿನ್ ಕಷಾಯನ ಸಾಕು, ಎದ್ದು ಹೋಗೇ ಇಲ್ಲಿಂದ. ಬೇಕಾಗಿರೋರ್ ಜೊತೆ ಆದ್ಮೇಲೆ ಜೊತೆಲಿರೋರು ಬೇಡ ಆಗ್ತೀವಲ್ಲ, ಅತ್ತಾಯ್ತಲ್ಲ, ಇನ್ನೇಣಿ ಹಾಕ್ಬೇಕು, ಒದ್ದು ನೆಲ ಕಚ್ಚಿಸ್ಬಿಡು. ನಿನ್ ಸವಾಸನೆ ಬೇಡ, ಬರ್ತೀನಿ ನಾನು. ಅಕ್ಕ ನೀನು ಮಾಮನ್ ಕರ್ಕೊಂಡು ದವಾಖಾನಿಗೆ ಹೋಗ, ನಾ ಅಷ್ಟಾಗಿ ಹಗ್ಗ ಬಿಟ್ಬಿಡ್ತೀನಿ. ಕೆಲಸ ಮಾಡು, ಈ ಹಗ್ಗ ನನ್ನ ಕಣ್ಣಿಗೆ ಕಾಣ್ಬಾರ್ದು, ಅಷ್ಟು ದೂರ ಬಿಸಾಕ್ಬಾ. ಗುಂಡನ ಬನ್ನಿ, ಇವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಯಾಕ್ರಿ ನಗ್ತಾ ಇದ್ದೀರಾ? ಮಾಮ ಸಾಯೋ ಮನುಷ್ಯ ನಗೋದ್ ನೋಡಿದ್ ಇದ ಮೊದಲ ಸಲ. ಸಾಯೋ ಅಂತ ನನಗೇನಾಗಿಲ್ಲಪ್ಪ. ಯಾರು ನಿನ್ನ ಪತಿ ಪರಮೇಶ್ವರಂಗೆ 100 ವರ್ಷ ಆಯಸ್ಸು. ನೀನು ನನ್ನ ಜೊತೆಲಿರೋರ್ಗು ನನಗೇನು ಆಗಲ್ಲ ರೀ. ನಾನು ಸಾಯೋವರೆಗೂ ನಿಮ್ ಜೊತೆನೇ ಇರ್ತೀನಿ ರೀ. ಆದ್ರೆ ಈ ಹೊಟ್ಟೆ ನೋವು. ಯಾರು ನೀನು ವೈಶಾಲಿ ಕಷಾಯದ ಪುಡಿ ಬಗ್ಗೆ ಮಾತಾಡ್ತಿದ್ದನ್ನ ನಾನು ಕೇಳಿಸ್ಕೊಂಡೆ. ಅದಕ್ಕೆ ನೀವು ಕೊಟ್ಟ ಜ್ಯೂಸ್ನ ರೂಮ್ ಒಳಗೆ ತೊಗೊಂಡು ಹೋಗಿ ಕಿಟಕಿಯಿಂದ ಚೆಯ್ಯ ಅಷ್ಟೇ.